ದೆಹಲಿಯಲ್ಲಿ ನೀವೆಲ್ಲ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದೀರಿ. ಅವತ್ತೇ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಿದೆ. ಡಿ.ಕೆ. ಸುರೇಶ್ ಏನು ಅಖಂಡ ಭಾರತವನ್ನು ಹೊಡಿಬೇಕು ಅಂತ ಅರ್ಥದಲ್ಲಿ ಹೇಳಿಕೆ ಕೊಟ್ಟರು, ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಈ ನಿರ್ಧಾರ ನಿಮ್ಮದು? ಡಿ.ಕೆ. ಶಿವಕುಮಾರ್ ಹೇಳಿಕೆಗೋ ಸುರೇಶ್ ಅವರ ಹೇಳಿಕೆಗೋ ನಾವು ಪ್ರತಿಭಟನೆ ಮಾಡೋದು 4 ಬಾರಿ ನಮ್ಮ ಈ ಒಂದು ಬರಗಾಲದ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರನ, ಪ್ರಧಾನಮಂತ್ರಿಗಳನ್ನು, ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಅವರು ಟೀಮ್ ಕಳಿಸಿದ್ದಾರೆ. ಈಗಲೇ ನಾವು ಏನು ಇಲ್ಲಿವರೆಗೂ ಒಂದು ದಮ್ಮಡಿ ಕಾಸು ಕೊಟ್ಟಿಲ್ಲ. ರಾಜ್ಯ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ಉದ್ಯೋಗ, ಮೇವಿನ ಸಂಕಷ್ಟ ನಮಗೆ ಕೊಡಬೇಕಾದಂಥ ರಾಜ್ಯಕ್ಕೆ ಕೊಡಬೇಕಾದಂಥ ನ್ಯಾಯಸಮ್ಮತವಾದಂಥ ಹಣನೇ ಇನ್ನೂ ಕೊಡದೇ ಇದ್ದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಮಾಡಿದಟ್ಟು 25 ಜನ MP ಗಳು ಕರ್ನಾಟಕದಿಂದ ಗೆದ್ದು ಹೋಗಿದ್ದಾರೆ. ನಮ್ಮ MP ಗಳು ಅವರಾದರೂ ಎಸ್ ಎ ಟೀಮ್ ಹೋಗಿ ಅವರು ಪ್ರತಿಭಟನೆ ಪಾರ್ಲಿಮೆಂಟಲ್ಲೂ ರೈಸ್ ಮಾಡಲಿಲ್ಲ. ಮತ್ತು BJP ಪಾರ್ಟಿನೂ ಒತ್ತಾಯ ಮಾಡಿ ರಾಜಕೀಯ ಮಾಡಿ ಪ್ರತಿಭಟನೆ ಮಾಡೋಕ್ಕೆ. ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರಿಗೂ ಅಧಿಕಾರ ಇದೆ, ನಮಗೂ ಇದೆ, ಎಲ್ಲರಿಗೂ ಇದೆ ಕಾನ್ಸ್ಟಿಟ್ಯೂಷನಲ್ಲಿ. ಹೌದು, ಅದು ಇಶ್ಯೂ ಇಸ್ ಇಂಪಾರ್ಟೆಂಟ್. ಸ್ಟೇಟ್ ಇಂಟ್ರೆಸ್ಟ್, ಪೀಪಲ್ ಇಂಟ್ರೆಸ್ಟ್, ಅದು ಪ್ರಾಬ್ಲಮ್, ಇವು ಇಂಪಾರ್ಟೆಂಟು. ಪೊಲಿಟಿಕಲ್ ರೀಸನ್ಗೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಹಿಡಿದು ಇಟ್ಸ್ ನ್ಯೂಟನ್ಸ್ ಥರ್ಡ್ ಲಾ. But the fact of the matter is, what is the importance of the issue on which we are agitating, on which we are protesting, is paramount important. ಸರ್, ಈಗ ಮೇಕೆದಾಟು ವಿಚಾರವಾಗಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತಹ DPR ಸಮಗ್ರ ಯೋಜನಾ ವರದಿಯನ್ನು ಕಾವೇರಿ ನೀರು ಪ್ರಾಧಿಕಾರದಿಂದ ವಾಪಸ್ ಕಳಿಸಿದೆ ಸರ್. ಮತ್ತೆ ರಾಜ್ಯಕ್ಕೆ ಹಿನ್ನಡೆ ಆಗ್ತದೆ. 4 ವರ್ಷದ ಹಿಂದಿನ ಪರಿಸ್ಥಿತಿಗೆ ಬಂದ್ಬಿಡುತ್ತಾ ಅದೊಂದು ಯೋಜನೆ? ನೋಡಪ್ಪ, ಅವರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮೇಕೆದಾಟು ನೋಡಿದಾಗ ಕೇಂದ್ರ ಸರ್ಕಾರ ನಮಗೆ ಪರವಾನಗಿ ಕೊಟ್ಬಿಡ್ತಾರೆ, ಮಾಡೇ ಬಿಡ್ತೀವಿ ಅಂತ ಹೇಳಿದ್ರು. ಹಣವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿದರು.